ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇದರಿಂದ ಅವ್ರಿಗೂ ನೆಮ್ಮದಿ, ನಮಗೂ ಗೌರವ ಸಿಗುತ್ತೆ. Yes, Amma. You're right. ಅಪ್ಪ, ನಮ್ಮಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನಿಮ್ಗೆ ಅಪಮಾನ ಮಾಡಬೇಕು ಅಥವಾ ನಿಮ್ಮ ಕೆಲಸ ಕಿತ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನೀವು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಕನಸು. ನೀವು ಸ್ವಾಭಿಮಾನದಿಂದ ದುಡಿಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಪ್ಪ. ನೀವೊಂದು ಕೆಲಸ ಮಾಡಿ, ನಾಳೆ ನಿಮ್ಮ ಆಫೀಸಿಗೆ ಬನ್ನಿ. ನಿಮಗೆ ಸೂಕ್ತವಾದ ಜವಾಬ್ದಾರಿನ ನಾನು ಕೊಡ್ತೀನಿ. ನೀನ್ ನನ್ನ ಹತ್ರ ಕ್ಷಮೆ ಕೇಳಿದ್ರೆ ತಪ್ಪಾಗತ್ತಪ್ಪ. ನಾನೇ ಖುದ್ದಾಗಿ ನಿನಗೆ ಕ್ಷಮೆ ಕೇಳಬೇಕು. ನಿಮಗೆ ಹೇಳ್ದೆ ನಿಮ್ಮ ಮನೆಯಲ್ಲೇ ವಾಚ್ಮನ್ ಕೆಲಸಕ್ಕೆ ಸೇರ್ಕೊಂಡು ತಪ್ಪು ಮಾಡ್ಬಿಟ್ಟೆ. ಏನೋ ಹೊಟ್ಟೆ ಪಾಡಗೋಸ್ಕರ ವಾಚ್ಮನ್ ಕೆಲಸಕ್ಕೆ ಸೇರಿ ನಿಮ್ ಗೌರವಕ್ಕೆ ಧಕ್ಕೆ ತಂದ್ಬಿಟ್ಟೆ. ಆದ್ರೂ ನೀವು ನನಗೆ ಪ್ರೀತಿ ತೋರಿಸಿದೀರಾ, ಕಾಳಜಿ ತೋರಿಸಿದೀರಾ. ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ಮತ್ತೆ ವಿಕ್ಕಿ ನನ್ನ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇದನ್ನು ಮೀರಿ ನಾನೇನಾದ್ರೂ ನಿರೀಕ್ಷೆ ಮಾಡಿದ್ರೆ ಅದು ನನ್ನ ಕಡೆಯಿಂದ ತಪ್ಪಾಗುತ್ತೆ. ನನ್ನ ತೋಳಲ್ಲಿ ಶಕ್ತಿ ಇದೆ, ಇನ್ನೂ ರಟ್ಟೆ ಗಟ್ಟಿಯಾಗಿದೆ. ನಾನು ಎಲ್ಲಾದ್ರೂ ಬೇರೆ ಕಡೆ ಕೆಲಸ ಹುಡುಕೋತೀನಿ. ನೀವು ನನ್ನ ಮೇಲಿಟ್ಟಿರೋ ಅಭಿಮಾನಕ್ಕೆ ನಾನು ಆ ದೇವರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ. ಆ ದೇವರು ನಿಮ್ಮಿಬ್ಬರನ್ನು ತುಂಬಾ ಚೆನ್ನಾಗಿಟ್ಟಿರಲಪ್ಪ. ನಾನು ನಿಮ್ಮ ಮನೇಲಿ ವಾಚ್ಮನ್ ಕೆಲಸ ಮಾಡಿದ್ದಕ್ಕೆ ನಿಮ್ಗೆ ಯಾರಿಗಾದ್ರೂ ನೋವಾಗಿದ್ರೆ, ನಿಮ್ಮ ಗೌರವಕ್ಕೆ ಧಕ್ಕೆ ಆಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೀವು ನನ್ನ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಿ ಅನ್ನೋ ನಂಬಿಕೆ ಇದೆ. ಆರ್ತಿ ಹೊಟ್ಟೆಲ್ ಬೆಳೀತಾ ಇರೋ ಮಗುವು ಕೂಡ ನೀವು ಚೆನ್ನಾಗಿ ನೋಡ್ಕೋತೀರಿ ಅನ್ನೋ ಭರವಸೆ ಇದೆ. ಹೀಗೆ ನನ್ನ ಮಕ್ಕಳನ್ನ ನೀವು ಚೆನ್ನಾಗಿ ನೋಡ್ಕೋತಾ ಇರಿ. ಅದರಿಂದ ತುಂಬಾ ಉಪಕಾರ ಆಗತ್ತೆ. ಅಪ್ಪ, ಅದೇ ನಾಟಕದ ಪ್ರಾಕ್ಟೀಸು. ನಿಮ್ಮಪ್ಪ ನಿಮ್ಮಷ್ಟು ಬುದ್ಧಿವಂತ ಅಲ್ಲದೆ ಇರಬಹುದು, ಆದ್ರೆ ನಿಮ್ಮ ಮನಸ್ಸುಗಳನ್ನ ಅರ್ಥ ಮಾಡ್ಕೊಳ್ಳದೆ ಇರೋಷ್ಟು ದೊಡ್ಡ ಅಲ್ಲ. ಇಲ್ಲಪ್ಪ, ನಿಜವಾಗ್ಲೂ ನಾಟಕದ ಪ್ರಾಕ್ಟೀಸ್ಗೆ ಹೋಗ್ತಾ ಇದೀವಿ. ಸಮಾನಾಂತರವಾಗಿ ಸಾಗೋ ಸರಳ ರೇಖೆಗಳು ಅನಂತದಲ್ಲೆಲ್ಲೋ ಒಂದ್ ಕಡೆ ಒಂದನ್ನೊಂದು ಭೇದಿಸ್ತವೆ ಅಂತಾರೆ. ಅದೇ ರೀತಿ ಶುರು ಆಗಿರೋ ನಾಟಕಕ್ಕೆ ತೆರೆ ಬೀಳುತ್ತೆ. ಬೀಳಲೇಬೇಕು, ಬಿದ್ದೇ ಬೀಳುತ್ತೆ. ಅದೇ ತರ ತೆರೆ ಬಿದ್ದ ಮೇಲೆ ನಾಟಕನ ಮುಂದುವರಿಸಬಾರ್ದಮ್ಮ. ಅಪ್ಪ, ಅದು ನೋಡ್ಕಂದ, ನಾಟಕ ಪ್ರಾಕ್ಟೀಸು ಅಂತ ಸುಳ್ಳು ಹೇಳಿ ಮತ್ತೆ ಸುಹಾಸಿನಿ ಮನೆಗೆ ಹೋಗೋದಕ್ಕೆ ಪ್ರಯತ್ನ ಪಡಬೇಡ. ಸುಳ್ಳಿಗೆ ಆಯಸ್ಸು ಕಮ್ಮಿ. ಅಪ್ಪ, ನಿಮ್ಗಿದೆಲ್ಲ ಆಕಾಶನ ನೋಡೋದಕ್ಕೆ ಸರತಿ ಸಾಲಲ್ಲಿ ನಿಂತು ಜನಜಂಗುಳಿಗಳ ನಡುವೆ ಒದ್ದಾಡೋ ಅವಶ್ಯಕತೆ ಇಲ್ಲ ಮಗಳೇ. ತಲೆ ಎದ್ದು ನೋಡಿದ್ರೆ ಸಾಕು, ಕಾಣುತ್ತೆ. ನಿನ್ನ ಆಸೆನ ನಾನು ನೆರವೇರಿಸೋದಕ್ಕೆ ಆಗ್ಲಿಲ್ಲ ಮಗಳೇ. ನಿನ್ ಕನಸನ್ನ ಇಲ್ಲಿಗೆ ಕೊಂದುಬಿಡು. ವಿಕ್ರಾಂತ್, ಆರ್ತಿ, ನಾನು ನಿಮ್ಮಿಬ್ರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಹೌದಾ? ಏನದು ಅಗ್ರಜ? ನೀವಿಬ್ರು ಅಪ್ಪ ಅಮ್ಮ ಅಂತಿದ್ದೀರಾ? ಹೌದು ಬಾವಾ. ಅಮ್ಮು, ನಿಜನೇನೆ? ಕಂಗ್ರಾಟ್ಸ್ ರೋಡಿ ನದ್ನಿ, ಕಂಗ್ರಾಟ್ಸ್ ಅಗ್ರಜ. ಇನ್ ಮನೇಲಿ ನೆಕ್ಸ್ಟ್ ಡಬಲ್ ರೆಬಲ್ ಟ್ರಬಲ್. ನನ್ಗಂತೂ ನಂಬಕೆ ಆಗ್ತೀರಾ. ಹೌದು, ಈ ವಿಷಯ ನಮ್ಮಂಗ್ ಹೇಳ್ದೆ ಅಲ್ವಾ? ಅಗ್ರಜ,
ಒಂದ್ ನಿಮಿಷ ಇರು, ಇದೇ ಖುಷಿಲಿ ಮನೇಲಿ ಎಲ್ರಿಗೂ ಸ್ವೀಟ್ ಹಂಚ್ ಬರ್ತೀನಿ. ಬಾ 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 ಬಾ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ನೋಡಿ ನದಿ, ಇನ್ನೂ ಏನಾದ್ರು ಗುಡ್ ನ್ಯೂಸ್ ಬಾಕಿ ಇದೆಯಾ? ಟ್ವಿನ್ಸಾ? ಬಾವಾ, ನಾವ್ ಅಪ್ಪ ಅಮ್ಮ ಆಗ್ತಿರೋದ್ ನಿಜ, ಆದ್ರೆ ನಮ್ಮ ಮಗುಗಲ್ಲ, ನಿಮ್ ಮಗುಗೆ. ಅಂದ್ರೆ ಏನ್ ಹೇಳ್ತಿದ್ಯಾ? ನಿನ್ ಮಾತಿನ ಅರ್ಥ ಏನು? ಬಾಬಾ, ನಾವ್ ಅಪ್ಪ ಅಮ್ಮ ಆಗ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಮಗುನೇ ಆಗ್ಬೇಕು ಅಂತೇನಿಲ್ಲ, ನಿಮ್ಮಗೂ ಕೂಡ ನಮ್ದೇನೆ ಅಲ್ವಾ, ಆ ಅರ್ಥದಲ್ಲಿ ಹೇಳ್ದೆ ಅಷ್ಟೇ. ರೌಡಿ ನಾದ್ನಿ, ಆದ್ರೂ ಈ ತರ ನಾ ಶಾಕ್ ಕೊಡೋದು? ನೀವೇನಾದ್ರೂ ಅನ್ಕೊಳ್ಳಿ ಬಾಬಾ, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾವಿಬ್ರು ಅಪ್ಪ ಅಮ್ಮನ ಸ್ಥಾನದಲ್ಲಿ ಇರ್ತೀವಿ. ನಾನಂತೂ ಇವಾಗ್ಲೇ ಡಿಸೈಡ್ ಮಾಡ್ಬಿಡ್ತೀನಿ, ಆ ಮಗು ಏನಾದ್ರೂ ನಮ್ಮಿಬ್ರನ್ನ ದೊಡ್ಡಮ್ಮ ದೊಡ್ಡಪ್ಪ ಅಂತ ಕರೆದ್ರೆ ನಾನಂತೂ ಸುಮ್ಮನಿರಲ್ಲ. ಆ ಮಗು ನಮ್ಮಿಬ್ರನ್ನು ಅಪ್ಪ ಅಮ್ಮ ಅಂತಾನೆ ಕರಿಬೇಕು. ರೌಡಿ ನಾದ್ನಿ, ಆ ದಿನ ಇನ್ನೂ ತುಂಬಾ ದೂರ ಇದೆ, ಆಮೇಲೆ ನೋಡ್ಕೊಂಡ್ರಾಯ್ತು. ಅಗ್ರಜ, ನೀನೇನೋ ಹೇಳ್ಬೇಕು ಅಂತ ಅಂದಲ್ಲ, ಏನೇನು? ಈ ರೀತಿ ಹೇಳ್ತಿದ್ದೀನಿ ಅಂತ ನನ್ನ ತಪ್ಪು ತಿಳ್ಕೊಳೋದಕ್ಕೆ ಹೋಗ್ಬಿಡಿ. ಇನ್ಫ್ಯಾಕ್ಟ್ ಈ ವಿಚಾರ ನಾನು ನಿಮ್ಮ ಹತ್ರ ಮೊದಲೇ ಡಿಸ್ಕಸ್ ಮಾಡ್ಬೇಕಿತ್ತು. ಆಗ್ಲಿಂದ ಸುಮ್ನೆ ಕನ್ಫ್ಯೂಷನ್ ಮಾಡ್ತಿದ್ದೀರಾ ಬಾಬಾ, ವಿಷಯ ಏನು ಅಂತ ಹೇಳಿ. ಅದಿತಿಗೆ ಮದುವೆ ಮಾಡಬೇಕು ಅಂತ ಅಪ್ಪ ಅಮ್ಮ ಡಿಸೈಡ್ ಮಾಡಿದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ಹುಡುಗನ್ ಕೂಡ ನೋಡಿದ್ದಾರೆ. ನೆನ್ನೆ ಹೆಣ್ಣು ನೋಡೋ ಶಾಸ್ತ್ರ ಕೂಡ ಆಯ್ತು. ನಾನು ಅಮೂಲ್ಯ ಹೋಗಿದ್ದೆ. ಈಗ ನನಗ್ ನಿರಾಳ ಅನ್ನಿಸ್ತಿದೆ. ಎಲ್ಲಿ ನನ್ ಬಲವಂತಕ್ಕೆ ನೀವು ಈ ಮದ್ವೆಗೆ ಒಪ್ಕೊಂಡ್ಬಿಡ್ತಿರೋ ಅಂತ ತುಂಬಾ ಅನ್ನಿಸ್ತಾ ಇತ್ತು. ಆದ್ರೆ ನೀವು ನಿಮ್ ಮಗಳ ಹತ್ರ ಮಾತಾಡೋದನ್ನ ಕೇಳಿ ಸಮಾಧಾನ ಆಯ್ತು ರೀ. ಹೌದು ಪರಿ, ಒಪ್ಪಿಗೆ ಒಟ್ಟಿಗೆ ಬದುಕೋರ್ದಾಗಿರ್ಬೇಕು. ನೀವೇನು ಯೋಚನೆ ಮಾಡ್ಬೇಡಿ, ನನ್ನ ಮಗಳು ಎಲ್ಲೇ ಇದ್ರೂ ಚೆನ್ನಾಗಿರ್ತಾಳೆ. ಅದಿತಿ, ನಿನಗೆ ಕಾಲೇಜಿಗೆ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೊರಡು, ಈಗಲೇ ಹೋಗೋ ಅಗತ್ಯ ಇಲ್ಲ. ಏನ್ರಿ ನೀವು ಮರ್ತು ಬಿಟ್ರಾ? ಅವಳು ನಾಟಕದ ಪ್ರಾಕ್ಟೀಸ್ ಸೇರ್ಕೊಂಡಿದ್ದಾಳೆ. ದಿನ ಇಷ್ಟೊತ್ತಿಗೆ ಅವಳು ಹೋಗೋದು? ನನಗ್ ನೆನಪಿದೆ ಪರಿ, ಆದ್ರೆ ಇವಳು ಮರಿಬಾರ್ದಲ್ವಾ? ಅಂದ್ರೆ ಏನ್ರಿ ಅರ್ಥ? ಇವಳು ಇನ್ಮೇಲಿಂದ ನಾಟಕ ಮಾಡೋದಕ್ಕೆ ಹೋಗೋದು ಬೇಡ, ಯಾಕಂದ್ರೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿದೆ. ನೀವ್ ಹೇಳ್ತಾ ಇರೋದ್ ಸರಿ ರೀ. ಮದ್ವೆ ಗೊತ್ತಾಗಿರೋ ಹುಡುಗಿ ಮದ್ವೆ ಆಗೋವರೆಗೂ ನೆಮ್ಮದಿಯಾಗಿ ಮನೇಲಿ ಇರ್ಬೇಕು. ಈ ನರ್ಸು ಪ್ರೊಫೆಷನಲ್ ಅಲ್ದಿದ್ರು ನಮ್ ಧ್ರುವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಇನ್ಫ್ಯಾಕ್ಟ್ ಇವಳು ಬಂದ್ಮೇಲೆನೆ ನಮ್ ಧ್ರುವ ನಿಧಾನಕ್ಕೆ ಚೇತರಿಸೋಕ್ ಶುರು ಮಾಡಿದ್ದು. ನಮಗೂ ಅಷ್ಟೇ, ಅವಳು ಧ್ರುವನ್ನ ಬೇಗ ಹುಷಾರ್ ಮಾಡ್ತಾಳೆ ಅಂತ ನಂಬಿಕೆ ಬಂದಿತ್ತು. ಸಡನ್ ಆಗಿ ಇವಾಗ ಬರಲ್ಲ ಅಂತ ಅಂದ್ರೆ ನಾವೇನ್ ಮಾಡ್ಬೇಕು? ಅದ್ ಏನೇ ಪ್ರಾಬ್ಲಮ್ ಇರ್ಲಿ ನಾವ್ ಸಾಲ್ವ್ ಮಾಡ್ತೀವಿ, ಬರಕ್ ಹೇಳ್ರಿ. ಅವಳದು ಬಗೆಹರಿದಿರೋ ಪ್ರಾಬ್ಲಮ್ ಬಿಡಿ ಚೋಟಾ ಬಾಸ್. ಅಂದ್ರೆ ಅವಳದು ಎಜುಕೇಶನ್ ಪ್ರಾಬ್ಲಮ್ ಚೋಟಾ ಬಾಸ್. ಓದೋ ಹುಡುಗಿ ಓದ್ಕೊಳಕ್ ಟೈಮ್ ಸಾಕಾಗ್ತಲ್ವಂತೆ, ಮನೆ ಕಡೆ ಏನೋ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಈ ನಾಟಕಕ್ಕೆ ಒಪ್ಕೊಂಡ್ಲಂತೆ. ಹೋಗ್ಲಿ ಬಿಟ್ಬಿಡಿ ಚೋಟಾ ಬಾಸ್, ಓದೋ ಹುಡುಗಿ. ಹೌದಾ, ಸರಿ ಬಿಡಿ. ಓದ್ಬೇಕು ಅನ್ನೋರ್ಗೆ ಯಾವತ್ತೂ ಬೇಡ ಅನ್ಬಾರ್ದು. ಸರಿ, ನೆಕ್ಸ್ಟ್ ಏನ್ ಮಾಡೋದು ಹೇಳಿ? ಅದನ್ನ ನೀವೇ ಹೇಳ್ಬೇಕು ಚೋಟಾ ಬಾಸ್. ನಿಮ್ಮನ್ ಕೇಳ್ತಿದ್ದೀನಲ್ಲ, ಎಲ್ಲಾರು ಹೋಗಿ ನಾನು ತಲೆ ಚಚ್ಕೊಬೇಕು. ರೌಡಿನಾದ್ನಿ ಹತ್ರ ಕೇಳ್ತೀನಿ ರೀ. ಅದನ್ನೇನಮ್ಮ ಕೇಳ್ತೀಯ? ಅವಳು ಈ ನಾಟಕ, ಕಾಲೇಜು, ಪ್ರಾಕ್ಟೀಸು ಅಂತ 3 ಹೊತ್ತು ಹೊರಗಡೆನೆ ಇರೋವಳು. ಈಗ ಮದ್ವೆ ಗೊತ್ತಾಗಿದೆಯಲ್ಲ, ಅದಕ್ಕೆ ಅವರಪ್ಪ ಮದ್ವೆ ಗೊತ್ತಾಗಿರೋ ಹೆಣ್ಮಕ್ಳು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ರು. ಬೇಜಾರ್ ಮಾಡ್ಕೊಂಡು ಮನೇಲೇ ಇದ್ದಾಳೆ. ಓ ಹೌದಾ, ಒಳ್ಳೇದೇ ಆಯ್ತು. ಚಿಕ್ಕತ್ತೆ, ಒಂದ್ ಸ್ವಲ್ಪ ಫೋನ್ ಕೊಡ್ತೀರಾ? ಅವಳ ಹತ್ರ ಮಾತಾಡ್ಬೇಕು. ಅಯ್ಯೋ, ಇಷ್ಟೊತ್ತು ನಿನ್ನ ಹತ್ರ ಮಾತಾಡಿ ಈ ವಿಷಯ ಹೇಳದೆ ಬರ್ತೆ ನೋಡು. ಅವಳು ಮನೇಲೆ ಫೋನ್ ಬಿಟ್ಟು ಅಕ್ಕಂದ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ನಿಮ್ಮನೆ ಕಡೆಗೆ ಹೊರಟಿದ್ದಾಳೆ. ಇನ್ ನಾವೆಲ್ಲ ಹೇಳಿದ್ದೆಲ್ಲಮ್ಮ ಕೇಳ್ತಾಳೆ ಅವಳು. ಅವ್ರ ಅಕ್ಕಂದ್ರ ಬಾಯಲ್ಲಿ ಬಂದ್ರೆ ಅದೇ ವೇದವಾಕ್ಯ. ಅವ್ರ ಹತ್ರ ದುಃಖ ಹಂಚ್ಕೊಂಡು ಹಾಗೆ ಆರ್ತಿನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ನಿಮ್ಮನೆ ಕಡೆನೆ ಬರ್ತಿದ್ದಾಳೆ. ಇನ್ನೇನ್ ಬರ ಹೊತ್ತಾಯ್ತು ಅನ್ಸುತ್ತೆ. ಹೌದಾ, ಸರಿ ಚಿಕ್ಕತ್ತೆ,
ನೀವು ಹುಷಾರು, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ನಮ್ ಧ್ರುವನ್ನ ನೋಡ್ಕೊಳಕ್ ಬಂದಿರೋ ನರ್ಸು ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾಳೆ. ಒಂದಿನ ಬಂದ್ರೆ ಇನ್ನೊಂದ್ ದಿನ ಬರೋದಿಲ್ಲ. ಅವನಿಗೆ ಟೈಮ್ ಟು ಟೈಮ್ ಸರಿಯಾಗಿ ಮೆಡಿಸಿನ್ ಕೊಡ್ಲಿಲ್ಲ ಅಂದ್ರೆ ಹೇಗೆ ಹುಷಾರಾಗ್ತಾನೆ? ಇನ್ನು ಅವಳನ್ನ ನಂಬ್ಕೊಂಡು ಕೂರಕ್ಕಾಗಲ್ಲ. ಅವಳನ್ನ ಅಪಾಯಿಂಟ್ ಮಾಡಿದ್ದೆ ವೇಸ್ಟ್ ಅಂತ ಅನ್ನಿಸ್ತಿದೆ ನನಗೆ. ಹಾಗಾದ್ರೆ ಏನ್ ಮಾಡ್ಬೇಕಮ್ಮ? ಅವಳಿನ ಮೇಲಿಂದ ಕೆಲ್ಸಕ್ಕೆ ಬರೋದು ಬೇಡ ಅಂತ ಅನ್ನಿಸ್ತಿದೆ. ಅಮ್ಮ, ಧ್ರುವನ ನೋಡ್ಕೊಳ್ಳೋದಿಕ್ಕೆ ಒಬ್ರು ಬೇಕೇ ಬೇಕಲ್ಲ. ಇನ್ಫ್ಯಾಕ್ಟ್ ಧ್ರುವನ ನೋಡ್ಕೊಳ್ಳೋದಕ್ಕೆ ನರ್ಸ್ನ ಅಪಾಯಿಂಟ್ ಮಾಡಿದ್ ಕೂಡ ನೀವೇ. ಅಪಾಯಿಂಟ್ ಮಾಡಿದ್ದೇನೋ ನಾನೇ, ಆದ್ರೆ ಅವಳು ನಾನು ಅನ್ಕೊಂಡ ಹಾಗೆ ಸರಿಯಾಗಿ ಕೇರ್ ತಗೊಳ್ತಾ ಇಲ್ಲ. ಕೇರ್ ತಗೊಳ್ತಾ ಇಲ್ಲ ಅಂದ್ಮೇಲೆ ಅವಳು ಬರೋದು ಬೇಡ ಅನ್ಸತ್ತೆ. ವೇದಾಂತ್, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನು ಮಾಡೋದು? ಬೇರೆ ಯಾರು ಧ್ರುವನ್ನ ನೋಡ್ಕೊಳ್ಳೋದು ಬೇಕಾಗಿಲ್ಲ. ನನ್ನ ಮಗನ್ನ ನಾನೇ ನೋಡ್ಕೊಳ್ತೀನಿ. ದಟ್ಸ್ ಗ್ರೇಟ್ ಅಮ್ಮ. ಧ್ರುವನ್ನ ನೀವೇ ನೋಡ್ಕೊಳ್ತೀರಂದ್ರೆ ಅದಕ್ಕಿಂತ ಸಂತೋಷದ ವಿಷಯ ಏನೇನಿದೆ ಹೇಳಿ. ತಾಯಿ ತನ್ನ ಮಕ್ಕಳನ್ನ ನೋಡ್ಕೊಂಡ ಹಾಗೆ ಇನ್ಯಾರು ನೋಡ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಇಷ್ಟು ದಿನ ಧ್ರುವನ್ನ ನೋಡ್ಕೊಳ್ದೆ ಇರೋಳು ಈಗ ಧ್ರುವನ್ನ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ಇದರಲ್ಲಿ ಇವಳದ್ದೇನೋ ಸಂಚಿರ್ಬೇಕು. ಅಯ್ಯೋ, ಇದ್ರಲ್ಲಿ ನನ್ ಕೈವಾಡ ಏನು ಇಲ್ಲಪ್ಪ. ಇಲ್ಲ ಏಜೆನ್ಸಿ ಅವರು ಆ ಥರ ಏನು ಹೇಳಲಿಲ್ಲ. ನೀನೇ ಖುದ್ದಾಗಿ ಅವ್ರಿಗೆ ಫೋನ್ ಮಾಡಿ ಬೇರೆ ಕಡೆ ಕೆಲಸ ಕೊಡು ಅಂತ ಹೇಳ್ದೆ ಅಂತಾನು ಏಜೆನ್ಸಿ ಅವ್ರು ಹೇಳಲಿಲ್ಲ. ಆದ್ರೆ ನಾನು ನಿಮ್ಮಪ್ಪ ಅಲ್ವಾ, ನೀನೇ ಹೇಳಿರ್ತೀಯ ಅಂತ ನನಗೆ ಗೊತ್ತಾಯ್ತು ಅಷ್ಟೆ. ಸಾರಿ ಅಪ್ಪ, ನಾನು ನಿಮ್ನ ಒಂದ್ ಮಾತು ಕೇಳ್ದೆ ಅವ್ರಿಗೆ ಫೋನ್ ಮಾಡಿ ನಿಮಗ್ ಬೇರೆ ಕಡೆ ಕೆಲಸ ಕೊಡಿ ಅಂತ ಹೇಳ್ಬಿಟ್ಟೆ. ನಿಮ್ಗೇನು ಬೇಜಾರಿಲ್ಲ ಅಲ್ವಾ? ನಿಮ್ಮ ಅಪ್ಪನ ಬುದ್ಧಿ ನಿನಗೆ ಗೊತ್ತಿಲ್ವೇನಮ್ಮ. ಹೊಡೆದ್ರೇನೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಇನ್ನು ಇಂಥದ್ದಕ್ಕೆಲ್ಲ ಬೇಜಾರು ಮಾಡ್ಕೋತೀನ? ಅಪ್ಪ, ಯಾವಾಗಿಂದ ಡ್ಯೂಟಿಗೆ ಹೋಗ್ಬೇಕಂತೆ? ಫೋನ್ ಮಾಡಿ ಖಚಿತಪಡಿಸ್ತಾರಂತೆ. ಅಲ್ಲಿವರೆಗೂ ನಿಮ್ಮ ಅಪ್ಪಂಗೆ ಮನೆಯಲ್ಲೇ ಕೆಲಸ. ಹೋ, ಸೂಪರ್ ಅಪ್ಪ. ಹಾಗಿದೆ, ಎಂಜಾಯ್ ಮಾಡಿ. ಅಮ್ಮೋ, ಈಗಿನ ಕಾಲದ ಮಕ್ಕಳು ಅಪ್ಪ ಅಮ್ಮ ಸರಿಯಾಗಿ ಬಟ್ಟೆ ತೊಟ್ಕೊಳ್ಳಿಲ್ಲ ಅಂದ್ರೆ ತಮ್ಮ ಫ್ರೆಂಡ್ಸಿಗೆ ಪರಿಚಯ ಮಾಡ್ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೀನು ಶ್ರೀಮಂತರ ಮನೆ ಸೊಸೆ ಆಗಿದ್ರು ನಮ್ಮಪ್ಪ ವಾಚ್ಮನ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀಯ. ನಿನ್ನ ನೋಡೋದ್ರೆ ತುಂಬ ಖುಷಿ ಆಗುತ್ತಮ್ಮ. ಹೆಮ್ಮೆ ಅನ್ಸಿ. ನಿನ್ನ ಮಗಳಾಗಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬೇಜಾರಾಗ್ತಾ ಇದೆ. ನಾನು ಈಗಲೇ ಫೋನ್ ಮಾಡಿ ಸಾಧ್ಯ ಆದರೆ ಇವತ್ತೇ ನನಗೆ ಡ್ಯೂಟಿ ಕೊಡಿ ಅಂತ ಕೇಳ್ತೀನಿ. ಅವರು ಹೂ ಅಂದರೆ ಇವತ್ತಿಂದನೇ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀನಿ. ಸರಿಯಪ್ಪ, ನಿಮ್ಮ ಇಷ್ಟ. ನಮ್ಮಪ್ಪ ನಮಗೆ ಕಾವಲ್ಗಾರ. ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಅತ್ತೆ, ಅವರು ನ್ಯಾಯವಾಗಿ ದುಡ್ಡು ತಿಂತಾ ಇದ್ದಾರೆ. ಇಷ್ಟು ವಯಸ್ಸಾದ್ರೂ ಕಷ್ಟ ಪಡ್ತಾ ಇದ್ದಾರೆ. ಸಮಾಜದಲ್ಲಿ ಗೌರವದಿಂದ ಬದುಕ್ತಾ ಇದ್ದಾರೆ. ನಾವು ಅವ್ರ ಮಕ್ಕಳಾಗಿ ಹುಟ್ಟಿದಕ್ಕೂ ಸಾರ್ಥಕ ಅನಿಸ್ತಿದೆ. ಅದಕ್ಕೆ ಬಂದ, ನಿನಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಫೋನ್ ಯಾಕೆ ಮಾಡ್ಬಿಟ್ಟು ಬಂದೆ? ಈ ಸಲ ಟ್ರೈ ಮಾಡಿದೀನಿ ಗೊತ್ತಾ? ಅದು ಅದಕ್ಕೆ
ನಾನು ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ. ಚಿಕ್ಕತ್ತೆ ಫೋನ್ ಪಿಕ್ ಮಾಡಿದ್ರು, ಎಲ್ಲ ವಿಷಯನೂ ಹೇಳಿದ್ರು. ತುಂಬಾ ಬೇಜಾರಾಯ್ತು. ಸರಿ, ಇಲ್ಲಿ ಮಾತಾಡೋದು ಬೇಡ, ರೂಮ್ಗೆ ಹೋಗಿ ಮಾತಾಡೋಣ. ಹಾಗೇನೆ ಎಲ್ಲರೂ ಅನ್ಕೊಂಡ್ರೆ ನೀ ಆರ್ತಿ ನೋಡಕ್ ಬಂದಿದ್ಯಾ ಅಂತ ನಾನು ಹಾಗೆ ಮೇಂಟೈನ್ ಮಾಡು, ಓಕೆನಾ? ಇಷ್ಟು ಹತ್ರ ಇದ್ರು ಧ್ರುವ ನೋಡಕ್ ಆಗಲ್ಲ ಅನ್ಸುತ್ತೆ. ಅದಿತಿ, ನೀವ್ ಮುಖನ ಹತ್ರ ಮಡ್ಕೆ ತರ ಮಾಡ್ಕೊಂಡ್ರೆ ಎಲ್ಲರೂ ಕ್ವಶನ್ ಕೇಳ್ತಾರೆ. ಆಮೇಲೆ ಅವ್ರು ಕೇಳೋ ಕ್ವಶನ್ ನಾವ್ ಏನಂತಲೇ ಆನ್ಸರ್ ಮಾಡೋದು? ಸ್ವಲ್ಪ ಖುಷಿಯಾಗಿರು. ಅದಕ್ಕೆ ನಾನ್ ಧ್ರುವನ್ ನೋಡ್ಬೇಕು. ಸರಿ, ಬಾ ಹೋಗೋಣ. ಅದಿತಿ, ನೀನ್ ನನ್ನ ನೋಡಕ್ ತಾನೇ ಬಂದಿತ್ತು, ಇವಾಗ ಎಲ್ಲಿಗೆ ಹೋಗ್ತಿದ್ಯಾ? ಬಾ ನನ್ ಜೊತೆ. ಅಕ್ಕ, ಅದು ಇಲ್ಲ ಆರ್ತಿ, ಅವಳನ್ನ ಮಾತಾಡ್ಸಕ್ಕೆ ಅಂತಾನೆ ಹೊರಟ್ಲು. ಅಷ್ಟಕ್ಕೆ ನಂಗೆ ನಾ ಹೊಸ ಸ್ಯಾರಿ ತಗೊಂಡಿದ್ದ ಅಲ್ಲ, ಅದನ್ನ ತೋರ್ಸಕ್ಕೆ ಅಂತೇಳಿ ರೂಮಿಗೆ ಕರ್ಕೊಂಡು ಹೊರಟೆ ಅಷ್ಟೇ. ಅದೆಲ್ಲ ಗೊತ್ತಿಲ್ಲ ಅದಕ್ಕೆ. ಅವಳು ನನ್ನನ್ ಮಾತಾಡ್ಸೋಕೆ ಅಂತ ಬಂದ್ಮೇಲೆ ಅವಳು ನನ್ನನ್ನೇ ಮಾತಾಡ್ಸ್ಬೇಕು. ಏ ಅದಿತಿ, ಈಗ ನನ್ ಜೊತೆ ಬರ್ತೀಯೋ ಇಲ್ವೋ? ಬಾ. ನನಗೆ ಅವತ್ತು ಏನು ಹೇಳಿದೆ? ಅವಳು ನಾನು ಹೆಂಡತಿ, ನಾನು ಅವಳು ಗಂಡ. ಆಯ್ತಪ್ಪ, ಆಯ್ತು. ನೀವಿಬ್ರು ಗಂಡ ಹೆಂಡತಿ ಅಂತ ಎಲ್ರಿಗೂ ಗೊತ್ತು. ರೊಮ್ಯಾನ್ಸ್ ನ ಬೆಡ್ರೂಮ್ ಅಲ್ಲೇ ಮಾಡ್ಬೇಕು, ಕಿಚನ್ ಅಲ್ಲ ಚೆನ್ನಾಗಿರಲ್ಲ. ಅಂದಾಗೆ ಛೋಟ ನಾದ್ನಿ ಮನೆಗೆ ಬಂದಿದ್ದಾಳೆ. ಸೊ ರೌಡಿ ನಾದ್ನಿಗೆ ನಾವಿಬ್ರು ಹೆಲ್ಪ್ ಮಾಡ್ಬೇಕಂತ ನಮ್ ಹೋಮ್ ಮಿನಿಸ್ಟರ್ ಇಂದ ಆರ್ಡರ್ ಬಂದಿದೆ. ಸೊ ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ರೊಮ್ಯಾನ್ಸ್ ಆಮೇಲೆ ಮಾಡ್ಕೊಳ್ಬಹುದು. ನೀವಿಬ್ರು ನಳ ಮಹಾರಾಜರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ಹೆಲ್ಪ್ ಮಾಡೋದ್ ಬೇಕಿಲ್ಲ, ಎಷ್ಟೇ ಕಷ್ಟ ಆದ್ರೂ ನಾನೇ ಮಾಡ್ಕೊತೀನಿ. ಯಾಕೆ ರೌಡಿ ನಾದ್ನಿ, ಹೆಲ್ಪ್ ಮಾಡ್ತೀವಿ ಅಂದ್ರು ಬೇಡ ಅಂತಿದ್ಯಾ? ಲಾಸ್ಟ್ ಟೈಮ್ ನೀವಿಬ್ರು ಮುದ್ದೆ ಮಾಡಿದ್ ನಾನ್ ನೋಡಿಲ್ವಾ? ಶ್ರೀಮದ್ ರಮಾರಮಣ ಗೋವಿಂದ ಹರಿಗೋವಿಂದ. ಸಾರಿ ರೌಡಿ ನಾದ್ನಿ, ನಮ್ಮಿಂದ ಮುದ್ದೆ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ. ಮುದ್ದೆ ಹೋಗಿ ಅಂಬ್ಲಿ ಆಗೋಯ್ತು. ಮುದ್ದೆನ ಹೋಗಿ ಅಂಬ್ಲಿ ಮಾಡಿ ಲಾಸ್ಟ್ ಅಲ್ಲಿ ನನಗ್ ಪಾತ್ರೆ ತೊಳಿ ಅಂತ ಬಿಟ್ಟು ಎಸ್ಕೇಪ್ ಆಗ್ಬಿಟ್ರಿ. ಆಮೇಲೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನಿಮ್ಮಿಬ್ರು ಸಹವಾಸನೇ ಬೇಡ, ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿ. ರೌಡಿ ನಾದ್ನಿ, ಎಂತ 7 ಸ್ಟಾರ್ ಹೋಟ್ಲ್ ಹೋದ್ರೂ ಗಂಡ್ ಮಕ್ಳೇ ಅಡಿಗೆ ಮಾಡೋದು. ನೀನ್ ತೀರಾ ನಮ್ಮನ್ನ ಇಷ್ಟೊಂದೆಲ್ಲ ಕೀಳಾಗಿ ನೋಡ್ಬೇಡ, ಒಂದ್ ಚಾನ್ಸ್ ಕೊಡು. ಮುದ್ದೆ ಏನೋ ಅವ್ರ ಅಪ್ಪನೇ ಮಾಡ್ತೀವಿ ಅಲ್ವಾ ಅಗ್ರಜ? ಅಫ್ಕೋರ್ಸ್ ವಿಕ್ರಾಂತ್, ಒಂದು ಸಲ ಆಗಿರೋ ಮಿಸ್ಟೇಕಿಗೆ ನಮ್ಮನ್ನ ಪರ್ಮನೆಂಟ್ ಆಗಿ ಅಡಿಗೆ ಮನೆಯಿಂದ ಬ್ಯಾನ್ ಮಾಡೋದು ನಾಟ್ ಫೇರ್. ಕಮಾನ್ ಅಗ್ರಜ, ಶುರು ಮಾಡ್ಕೋ. ಲೆಟ್ಸ್ ಮೂವ್. ಕ್ಯಾಚ್ ಅಗ್ರಜ. ಸ್ಟಾರ್ಟ್. ಎಸ್. ಅಯ್ಯೋ ಪಾವ, ನೀವ್ ಈರುಳ್ಳಿ ಯಾಕೆ ಕಟ್ ಮಾಡ್ತಿದ್ದೀರಾ? ಹೋಗ್ಲಿ, ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂತ ಏನಾದ್ರೂ ಗೊತ್ತಿದ್ಯಾ? ಇನ್ನು ಸುಹಾಸಿನಿ ಬೇರೆ ಯಾವ್ದೋ ಮಾತ್ರೆ ಕೊಡು ಅಂತ ಹೇಳಿದ್ಲಲ್ಲ, ಆ ಮಾತ್ರೆ ಯಾವ್ದು ಅಂತ ಅಂಜು ಕೇಳಿ ವಿಚಾರಿಸಿದಾಗ ಆ ಮಾತ್ರೆ ನಿನ್ ಕಾಯಿಲೆನ ಇನ್ನ ಜಾಸ್ತಿ ಮಾಡ್ತಿದೆ, ಇನ್ನ ಹದ್ಗೆಡಿಸ್ತಿದೆ ಅಂತ ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ಈ ವಿಷಯನ ವಿಕ್ಕಿ ಬಾವ, ವೇದಾಂತ್ ಬಾವ, ಅಮೂಲ್ಯಕ್ಕಂಗೆ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ಹೇಳಕ್ ಹೋದ್ರೆ ಅವ್ರು ಖಂಡಿತ ನಂಬಲ್ಲ, ನಾನೇ ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ.
ಅಂದ್ಹಾಗೆ ಧ್ರುವ, ಯಾವತ್ತಾದ್ರೂ ಸುಹಾಸಿನಿ ಬಂದು ನಿಂಗೆ ಮಾತ್ರೆ ತಿನ್ಸಕ್ ಟ್ರೈ ಮಾಡ್ಬೋದು. ನೀನ್ ಯಾವ್ದೇ ಕಾರಣಕ್ಕೂ ಅವಳ ಕೈಯಿಂದ ಮಾತ್ರೆನ ತಿನ್ಬಾರ್ದು. ಪ್ಲೀಸ್ ಕಣೋ ಧ್ರುವ, ಅವಳ ಕೈಯಿಂದ ಏನನ್ನು ತಿನ್ಬೇಡ ಪ್ಲೀಸ್, ನನಗೋಸ್ಕರ. ತೆಗಿ ಬಾಯಿ. ಎಷ್ಟು ಧೈರ್ಯ ನಿನಗೆ? ಟ್ಯಾಬ್ಲೆಟ್ ಕೊಟ್ರೆ ನುಂಗಲ್ಲ ಅಂತೀಯ? ನಿನಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಇಂಜೆಕ್ಷನ್ ಚುಚ್ಚಿದ್ರೇನೆ ಗೊತ್ತಾಗದು. ನಿನಗೆ ಇಂಜೆಕ್ಷನ್ ಕೊಟ್ಟು ನಿನ್ನನ್ನು ಶಿವನ್ ಪಾದಕ್ಕೆ ಸೇರಿಸಿಲ್ಲ ಅಂದ್ರೆ ನನ್ನ ಹೆಸರು ಸುಹಾಸಿನಿನೇ ಅಲ್ಲ. ಧ್ರುವ, ನಿಂಗೇನಾಗಿಲ್ಲ ತಾನೆ? ನೀನ್ ಆರಾಮಾಗಿದ್ಯಾ ಅಲ್ವಾ? ಧ್ರುವ, ನಾನು ಹೇಳಿದ್ದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅದಕ್ಕೆ ಆ ಸುಹಾಸಿನಿ ನಿಂಗೆ ಮಾತ್ರೆ ತಿನ್ಸಿದ್ರು ನೀನೇನು ತಿನ್ಲಿಲ್ಲ. ಆದ್ರೆ ಆ ಸುಹಾಸಿನಿ ನಿನ್ ಮೇಲೆ ಯಾಕೆ ಅಷ್ಟು ಕೋಪ? ನೀನಂತದ್ ಏನ್ ಮಾಡಿದ್ಯಾ? ನಂಗೆ ತುಂಬಾ ಭಯ ಆಗ್ತಿದೆ ಧ್ರುವ. ಆ ಸುಹಾಸಿನಿ ನಿಂಗೆ ಸಾಯಿಸಕ್ ಟ್ರೈ ಮಾಡ್ತಿದ್ದಾಳೆ ಅನ್ಸುತ್ತೆ. ಅಕ್ಕ, ಅದಿತಿ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾಳೆ. ನೀನ್ ಯಾಕೆ ಅವಳನ್ನ ಬಿಟ್ಟು ಇಲ್ಲಿಗೆ ಬರಕ್ ಹೋದೆ? ನಾನು ಅವಳನ್ನ ತುಂಬಾ ಮಾತಾಡ್ಸ್ಬೇಕು ಅಂತಾನೆ ಇದ್ದೆ, ಆದ್ರೆ ಅವಳು ನನ್ನ ಕೈಗೆ ಸಿಕ್ತಿಲ್ಲ. ಅಜ್ಜಿ, ಯಾಕೆ ನಗ್ತಿದ್ದೀರಾ? ಯಾಕೋ ಇಲ್ಲ ಬಿಡಪ್ಪ. ಪರವಾಗಿಲ್ಲ, ಹೇಳಿ ಅಜ್ಜಿ, ನಾವು ತಿಳ್ಕೊಳ್ತೀವಿ. ಇವತ್ ಯಾಕೋ ಇದ್ದಕ್ಕಿದ್ದಾಗೆ ನಮ್ಮ ಯಜಮಾನ್ರ ನೆನಪಾಯ್ತು. ಅಜ್ಜನ್ ನೆನ್ಪಾಯ್ತಾ? ಇದ್ದಕ್ಕಿದ್ದಂಗೆ ಅಜ್ಜನ್ ನೆನ್ಪಾಗಿದೆ ಅಂತ ಅಂದ್ರೆ ಇನ್ನು ರೊಮ್ಯಾಂಟಿಕ್ ವಿಷಯನೇ ಇರುತ್ತೆ ಅನ್ಸುತ್ತೆ. ಹಳೆ ಲವ್ ಸ್ಟೋರಿ ಏನಾದ್ರು ನೆನ್ಪಾಯ್ತಾ? ಆ ತರ ಎಲ್ಲ ಏನಿಲ್ಲ ಬಿಡಮ್ಮ, ನೀನ್ ಸುಮ್ನೆ ಏನೇನೋ ಅಂದ್ಕೋಬೇಡ. ನೀವ್ ನಗದ್ ನೋಡಿದ್ರೇನೆ ಗೊತ್ತಾಗ್ತದೆ ಏನೋ ವಿಷಯ ಇದೆ ಅಂತ. ಪ್ಲೀಸ್ ಅಜ್ಜಿ, ನಮಗೂ ಹೇಳಿ ಏನು ಅಂತ, ನಾವು ನಗ್ತೀವಿ. ಏನಿಲ್ಲಮ್ಮ, ನನಗೆ ಆಗ್ತಾನೆ ಮದ್ವೆ ಆಗಿ ಒಂದ್ 3 ತಿಂಗಳಾಗಿರ್ಬೋದು ಅನ್ಸುತ್ತೆ. ಭೀಮ್ ನಮ್ಮ ಅವಸೆ ಹಿಂದಿನ ದಿನ ಸಾಮಾನ್ ತರೋಣ ಅಂದ್ಬಿಟ್ಟು ಸಂತೆಗೆ ಹೋಗಿದ್ವಿ ನಾವು. ನಿಮ್ಮ ಅಜ್ಜ ನಾನ್ ಬರಲ್ಲ ಅಂದ್ರೂ ಕೇಳಲೇ ಇಲ್ಲ, ಬರ್ಲೇಬೇಕು ಅಂತ ಹಠ ಮಾಡಿ ನನ್ ಕರ್ಕೊಂಡೋದ್ರು. ಅದ್ರಲ್ಲಿ ಬೇರೆ ಅವ್ರ ಮನೇಲಿ ನನಗ್ ಮೊದಲನೇ ಹಬ್ಬ. ನಿಮ್ಮ ಅಜ್ಜನ್ಗಂತೂ ಹಬ್ಬನ ಜೋರಾಗಿ ಮಾಡ್ಬೇಕು ಅಂತ ಆಸೆ. ನನಗೆ ಅವ್ರ ಜೊತೆ ಹೋಗೋದಕ್ಕೆ ನಾಚಿಕೆ ಬೇರೆ. ಆದ್ರೂ ಸರಿ ಅಂದ್ಬಿಟ್ಟು ಅವ್ರ ಜೊತೆಲಿ ಸಂತೆಗೆ ಹೋಗಿ ಏನೇನ್ ತಗೋಬೇಕೋ ಎಲ್ಲಾ ಸಾಮಾನುಗಳು ತಗೊಂಡ್ವಿ. ಅಷ್ಟರಲ್ಲಿ ಕತ್ಲಾಗ್ಬಿಡ್ತು. ವಾಪಸ್ ಬರ್ತಾ ಇದ್ದೀವಿ. ಇದ್ದಕ್ಕಿದ್ದಾಗೆ ನಿಮ್ಮ ಅಜ್ಜ ನನ್ ಕೈ ಬಿಟ್ಟು ಏನೋ ಸಾಮಾನ್ ತಗೋಬೇಕು ಅಂತ ಹಿಂದೆ ಉಳ್ಕೊಂಡ್ರು. ನಾನು ನಮ್ಮ ಯಜಮಾನ್ರ ಕೈ ಅನ್ಕೊಂಡು ಇನ್ಯಾರ್ದೋ ಕೈ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಅವನಾದ್ರೂ ಹೇಳೋದ್ ಬೇಡ್ವಾ? ನನ್ ಕೈ ಹಿಡ್ಕೊಂಡು ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಇದು ನನ್ ಗಂಡನ್ ಕೈಯಲ್ಲ ಅಂತ ನನ್ಗೆ ಅನುಮಾನ ಬಂತು. ತಲೆ ಎತ್ ನೋಡಿದ್ರೆ ಅವ್ನ್ ಯಾರೋ ಏನೋ ಕೈ ಬಿಡಿಸ್ಕೊಳ್ಳೋದಕ್ ನೋಡಿದ್ರೆ ಅವನು ನನ್ ಕೈಯೇ ಬಿಡ್ತಾ ಇಲ್ಲ. ಆಮೇಲೆ ಎಲ್ಲಿದ್ರೋ ಏನೋ ನಿಮ್ಮ ಅಜ್ಜ ಬಂದು ಅವನಿಗೆ ಚೆನ್ನಾಗಿ ಬಾರಿಸ್ಬಿಟ್ಟು ನನ್ನ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ರು. ಅಜ್ಜಿ, ಅಜ್ಜ ಬರ್ದೇ ಇದ್ದಿದ್ರೆ ಅವನೇ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಿದ್ದ ಅನ್ಸುತ್ತಲ್ವಾ? ಏನ್ ಬಜಾರಿ, ಖುಷಿಯಿಂದ ನಗ್ತಾ ಇದ್ದೀರಾ? ಏನ್ ವಿಷಯ? ಏನ್ ವಿಷಯ ರೌಡಿ ನಂದಿನಿ? ನಮಗೂ ಹೇಳು, ನಾವು ನಗ್ತೀವಿ. ಏನಿಲ್ಲ ಬಾವಾ, ಅಜ್ಜಿ ಮದ್ವೆ ಆಗಿದ್ ಹೊಸ್ತ್ರಲ್ಲಿ ಬಿನ್ನು ಅಮಾವಾಸ್ಯೆ ಹಬ್ಬದ ಟೈಮಲ್ಲಿ ಅವ್ರ ಗಂಡನ ಜೊತೆ ನಡೆದಿರೋ ಇನ್ಸಿಡೆಂಟ್ ಹೇಳ್ತಿದ್ರು. ಅದನ್ನ ಕೇಳಿ ನಗು ಬಂತಷ್ಟೇ. ಅಂದಾಗೆ ಅಮೂಲ್ಯ, ಕಾಲ್ ತೊಳೆದು ಪೂಜೆ ಮಾಡ್ಬೇಕು. ನಾಳೆ ಮಾತ್ರ ನಿಮ್ ಜಾಗ ನಿಮ್ ಗಂಡಂದ್ರ ಕಾಲ್ ಕೆಳಗಡೆ ಅಲ್ವಾ ಗ್ರಜಾ? ಓಹೋ,
ನಿಮ್ ಆಯುಸ್ ವೃದ್ಧಿ ಆಗ್ಲಿ ಅಂದ್ಬಿಟ್ಟು ಪೂಜೆ ಮಾಡಿದ್ರೆ ನೀವ್ ಅದನ್ನ ಗುಲಾಮ್ಗೆ ಅಂದ್ಕೊಳ್ತಿದ್ದೀರಾ? ಒಂದು ಮಾತ್ ನೆನ್ಪಿಟ್ಕೊಳ್ಳಿ ಬಾಬಾ, ಹೆಣ್ಣು ಮನ್ಸ್ ಮಾಡಿದ್ರೆ ಏನ್ ಬೇಕಿದ್ರು ಮಾಡ್ತಾಳೆ. ಮಾತ್ರ ಮೂರ್ತಿನೋಳೆ, ಕಲ್ಪ ಬಲ್ಲಿನೋಳೆ. ನಾಳೆ ಅದೇನಾಗ್ಬಿಡುತ್ತೋ ಆಗ್ಬಿಡ್ಲಿ, ನಾನಂತೂ ಕಾಲು ತೊಳೆಯಲ್ಲ, ಪೂಜೆನೂ ಮಾಡಲ್ಲ. ನೋಡಿ ನಂದಿ, ಒಂದ್ ನಿಮಿಷ ನನ್ ಮಾತು ಕೇಳು. ವಿಕ್ಕಿ, ನಿಮ್ಗಿದೆಲ್ಲ ಬೇಕಿತ್ತಾ? ಹೇಗೋ ಪೂಜೆ ಮಾಡಕ್ ಒಪ್ಕೊಂಡಿದ್ಲು ತಾನೆ, ಸುಮ್ನೆ ಅವಳು ಯಾಕೆ ಟ್ರಿಗರ್ ಮಾಡಿದ್ರಿ ನೀವು? ಅವಳ ಬುದ್ಧಿ ಏನು ಅಂತ ಗೊತ್ತಿದೆ ಅಲ್ವಾ? ನಾಳೆ ನೋಡಿ ಖಂಡಿತವಾಗ್ಲೂ ಅವಳು ಪೂಜೆ ಮಾಡಕ್ ಒಪ್ಕೊಳ್ಳಲ್ಲ. ಅಮೂಲ್ಯ ಪೂಜೆ ಮಾಡೋದಕ್ಕೆ ಒಪ್ಕೊಂಡ್ತಾನೆ. ಒಪ್ಕೊಂಡಾದ್ಮೇಲೆ ಈ ಮೀಸಲಾತಿ ಸಮಾನತೆ ಅಂತ ಯಾಕೆ ಮಾತಾಡ್ದೆ? ತಪ್ಪು. ಗೊತ್ತು ತಾನೆ ಆಕೆ ಎಂತ ಸೈಕೋ ಅಂತ. ನಿನ್ನಿಂದ ನಾನು ಪೂಜೆ ಮಾಡಿಸ್ಕೊಳ್ಳೋದು ಮಿಸ್ ಆಯ್ತು. ನೋಡು, ನೀನು ಅದೇನ್ ಮಾಡ್ತೀವಿ ನನಗೆ ಗೊತ್ತಿಲ್ಲ. ಹೋಗೋಣ, ಕನ್ವಿನ್ಸ್ ಮಾಡು. ನಾನು ತೋಳ ವಿಷಯಕ್ಕೆ ಹೋಗೋದಿಲ್ಲ. ಏನ್ ಅಗ್ರಜ ನೀನು? ಭಾವ ನಾದ್ನಿ ಮಧ್ಯ ಇಷ್ಟು ಕಿರಿಕಾಗ್ಲಿಲ್ಲ ಅಂದ್ರೆ ಹೇಗೆ? ಕಿರಿಕ್ ನಿಂದೆ ಆದ್ರೂ ಪೂಜೆ ಮಿಸ್ ಆಗೋದು ನನಗೆ. ಓ, ಇದು ಕನ್ಸರ್ನು. ಈಗೇನು ಅವಳು ನಿನ್ಗೆ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಬೇಕಲ್ವಾ? ಅದ್ ನಾನ್ ಮಾಡಿಸ್ತೀನಿ, ನೀನ್ ತಲೆ ಕೆಡ್ಸ್ಕೊಳ್ಬೇಡ ಬಿಡು. ಮೊದ್ಲು ಆ ಕೆಲ್ಸ ಮಾಡಿ. ಅಗ್ರಜ ಆದ್ರೂ ಟ್ಯಾಬ್ಲೆಟ್ ಕೊಟ್ರೆ ನುಂಗಲ್ಲ. ನಿನಗೆ ಇಂಜೆಕ್ಷನ್ ಕೊಟ್ಟು ನಿನ್ನ ಶಿವನ್ ಪಾದಕ್ಕೆ ಸೇರಿಸಿಲ್ಲ ಅಂದ್ರೆ ನನ್ನ ಹೆಸರು ಸುಹಾಸಿನಿನೇ ಇಲ್ಲ. ಧ್ರುವ, ಆ ಸುಹಾಸಿನಿ ನಿನ್ನ ಸಾಯಿಸಕ್ ಪ್ರಯತ್ನ ಪಡ್ತಿದ್ದಾಳೆ ಅಂತ ಗೊತ್ತಿದ್ರು ನನ್ನ ಕೈಯಲ್ಲಿ ಏನು ಮಾಡಕ್ ಆಗ್ತಿಲ್ಲ. ಎಲ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ. ದಿನ ಪೂರ್ತಿ ಹಿಂದೆ ಯೋಚನೆ ಆಗಿದೆ ಧ್ರುವ. ಇಲ್ಲ ಧ್ರುವ, ಆ ಸುಹಾಸಿನಿಯಿಂದ ನಿನ್ನ ಕಾಪಾಡ್ಕೋತೀನಿ. ನಾಳೆ ಭೀಮ್ನಮಾಸೆ, ನಿನ್ನ ಹೆಸರಲ್ಲಿ ಪೂಜೆ ಮಾಡಿ ನಿನ್ನ ಆಯಸ್ ಗಟ್ಟಿ ಆಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನೀನು ತಮಾಷೆಗೆ ಹೇಳಿದ ಮಾತನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂತಿದ್ಯಲ್ಲ. ವಿಕ್ಕಿಯೋ ನಿನ್ನ ರೇಗ್ಸೋದು, ನೀನದು ಕೋಪ ಮಾಡ್ಕೊಳ್ಳೋದು ಇದೇನ್ ಫಸ್ಟ್ ಟೈಮ್ ಅಲ್ವಲ್ಲ? ಈ ತರ ತುಂಬಾ ಸತಿ ಆಗಿದೆ ಅಲ್ವಾ? ಈ ಸತಿನೂ ಹಾಗೆ ಅನ್ಕೋ, ಎಲ್ಲ ಸರಿ ಹೋಗ್ಬಿಡುತ್ತೆ. ಎಲ್ಲ ಸಲ ಆಗಿದ್ದೆ ಬೇರೆ, ಈಗ ಆಗಿದ್ದೆ ಬೇರೆ. ಅಂದ್ರೆ ವಿಕ್ಕಿಯವ್ರ ಮಾತಿಗೆ ಬೆಲೆ ಇಲ್ವಾ? ಬೆಲೆ ಕೊಡಲ್ಲ ಅಂತ ಅಲ್ಲ ಅಕ್ಕ, ನನ್ ಬಾಬನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ, ಅವ್ರ ಮಾತನ್ನ ಕೂಡ ನಾನು ತುಂಬಾ ಗೌರವಿಸ್ತೇನೆ. ಆದ್ರೆ ಈ ವಿಷಯದಲ್ಲಿ ನಾನು ಅವ್ರ ವಿರುದ್ಧನೇ. ಅಲ್ಲ, ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂತ? ನಾವ್ ಅವ್ರ ಕಾಲಿಗೆ ಬೀಳ್ಬೇಕಂತೆ, ಅವರಿಂದ ನಾವ್ ಆಶೀರ್ವಾದ ತಗೊಳ್ಬೇಕಂತೆ. ಹಾಗಂತ ನಾವೇನಾದ್ರೂ ಅಗ್ರಿಮೆಂಟ್ ಸೈನ್ ಮಾಡಿದೀವ? ಸುಮ್ನೆ ಇರ್ತೀವಿ ಅಂತ ಅಧಿಕಾರ ಚಲಾಯಿಸಕ್ ನೋಡ್ತಾರೆ. ನಮ್ಮಂಗೆ ಅಣ್ಣನ್ ಸಪೋರ್ಟ್ ಬೇರೆ. ಬಾವ ಏನೇ ಮಾತಾಡಿದ್ರು ಇವನ್ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡಿಸ್ತಾನೆ. ಅದೇನಾದ್ರೂ ಆಗೋಗ್ಲಿಕ್ಕ, ನಾನಂತೂ ಪೂಜೆ ಮಾಡಲ್ಲ, ನೀನು ಮಾಡ್ಬೇಡ. ನೀನ್ ಮಾಡಿಲ್ಲ ಅಂತ ನಾನ್ ಮಾಡ್ದೇ ಇರಕ್ಕಾಗಲ್ಲ ಅಮ್ಮ. ವರ್ಷಕ್ಕೆ ಒಂದ್ಸತಿ ಬರೋ ಹಬ್ಬ, ನಾನ್ ಗಂಡನ್ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೇಬೇಕು. ಸರಿ ಮಾಡ್ಕೋ, ನಿನ್ನಿಷ್ಟ. ಎಲ್ಲೋಗ್ತಿದ್ಯಾ? ರುಚಿಗೆ ಎಬ್ಬರಿಸಿದ್ಯಲ್ಲಪ್ಪ, ಸಮಾಧಾನ ಮಾಡ್ಬೇಕು ತಾನೆ, ಅದಕ್ಕೆ ಹೋಗ್ತೀನಿ. ನೀನ್ ನನಗ್ ಸಮಾಧಾನ ಮಾಡಕ್ ಹೇಳಿ ಇವಾಗ ನೀನೇ ಸಮಾಧಾನ ಮಾಡಕ್ ಹೋಗ್ತಿದ್ಯಾ? ನೀನಂತೂ ಹೋಗೋದಿಲ್ವಲ್ಲ, ನಾನು ಹೋಗ್ಲೇಬೇಕು. ಯಾಕೆ ಹೇಳು? ಕೊನೆಗೆ ಮೋಸ ನಾನ್ ತಾನೆ. ಬೇಡ ಅಗ್ರಜ, ಇವತ್ತೊಂದಿನ ಸುಮ್ನೆ ಇದ್ಬಿಡು. ನೋಡಿ ನೀವು ಉರೌರ ಅಂತ ಉಡ್ಕೊಳ್ಳಿ, ನಮ್ ಬೆಲೆ ಏನು ಅಂತ ಗೊತ್ತಾಗ್ಲಿ. ಭೀಮ್ನಮಾವಾಸ್ಯೆ ದಿನ ನನಗೆ ಡಿವೋರ್ಸ್ ಕೊಡ್ಸ್ಬೇಕು ಅನ್ಕೊಂಡಿದ್ಯಾ? ಅಗ್ರಜ, ನೀನು ಬರೀ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ. ನೀನು ಬರೀ ಅಮೂಲ್ಯನ್ ಗಂಡ ಅಲ್ಲ, ಎಲ್ಲಾ ಗಂಡಂದ್ರು ಪ್ರತಿನಿಧಿ.
ನೀವ್ ಇವಾಗ ಅಮೂಲ್ಯನ್ ಮುಂದೆ ಸೋತ್ಬಿಟ್ರೆ ಜಗತ್ತಲ್ಲಿರೋ ಎಲ್ಲಾ ಗಂಡಸರು ಅವ್ರ ಹೆಂಡತಿದಿರ್ ಮುಂದೆ ಸೋತಾಗ್ಬಿಡುತ್ತೆ. ಅದಕ್ಕೆ ಇವತ್ತೊಂದಿನ ಸುಮ್ನೆ ಇದ್ಬಿಡು, ನಾಳೆ ನಿನ್ ಕಾಲಕ್ಕೆ ಬಿದ್ದು ಅವಳು ಪೂಜೆ ಎಲ್ಲ ಮಾಡಾದ್ಮೇಲೆ ಸಮಾಧಾನ ಸಂಧಾನ ಎಲ್ಲ ಮಾಡು. ಇದು ಹೊಸ ಲೆನ್ಸ್ ಕಾರ್ಟಿಯರ್. ಇದು ನಿಮ್ ಮುಖಾನ ಅನಲೈಸ್ ಮಾಡಿ ನಿಮಗೆ ಬೇಕಾಗಿರೋ ಐ ಗ್ಲಾಸಸ್, ಸನ್ ಗ್ಲಾಸಸ್ ನ ರೆಕಮೆಂಡ್ ಮಾಡುತ್ತೆ. ನಿಮಗೆ ಬೇಕಾಗಿರೋ ಕಲರ್, ಸೈಜ್, ಶೇಪ್ ಎಲ್ಲವೂ ಇದ್ರಲ್ಲಿ ಸಿಗುತ್ತೆ. ಎಲ್ಲರ ಪರ್ಸನಾಲಿಟೀಸ್ಗೂ ಮ್ಯಾಚ್ ಆಗುವಂತ ಡಿಸೈನ್ಸ್ ಗಳು ಇದರಲ್ಲಿದೆ. ಲೆನ್ಸ್ ಕಾರ್ಡ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, AR ಫೀಚರ್ಸ್ ನ ಉಪಯೋಗಿಸಿ. ಇನ್ ಮುಂದೆ ನೀವು ಗ್ಲಾಸ್ ತಗೊಳ್ಳೋದಕ್ಕೆ ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾಗಿರೋ ಸನ್ ಗ್ಲಾಸಸ್, ಐ ಗ್ಲಾಸಸ್ ಮನೆಗೆ ಬಂದು ಡೆಲಿವರ್ ಆಗುತ್ತೆ. ನನ್ನ ಹತ್ರ ಲೆನ್ಸ್ ಕಾರ್ಡ್ ಗೋಲ್ಡ್ ಮೆಂಬರ್ಶಿಪ್ ಇದೆ. ಇಡೀ ವರ್ಷ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇದೆ. ಇವನ್ ಪ್ರೋಗ್ರೆಸಿವ್ ಗ್ಲಾಸಸ್. ಅರೆ ಕನ್ನಡಕ ತಗೊಳ್ಳೋದು ಎಷ್ಟು ಸುಲಭ ಅಲ್ವಾ ಈಗ? ಹೌದು, ಬನ್ನಿ ನಿಮಗೆ ಯಾವ ತರ ಗ್ಲಾಸ್ ಸೂಟ್ ಆಗುತ್ತೆ ಅನ್ನೋದನ್ನ ಟ್ರೈ ಮಾಡೋಣ. ಅಣುವಣುವಣು ನೀ ಅಮ್ಮ ಅಮ್ಮ, ಇದು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹೌದಪ್ಪ, ತುಂಬಾ ಚೆನ್ನಾಗಿದೆ. ಹೊರಗೆ ಹೋಗಿ ಕೊಂಡ್ಕೊಳ್ಳೋದನ್ನ ತಪ್ಪಿಸ್ಬಿಟ್ಟೆ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.